ಬಾಗೇಪಲ್ಲಿ ಅರ್ಥಾತ್ ಭಾಗ್ಯನಗರ ತಾಲೂಕಿನ ಮಾರಗಾನಕುಂಟೆ ಗ್ರಾಮ ಪಂಚಾಯಿತಿಯ ದೇವಿಕುಂಟೆ ಗ್ರಾಮದ ರಸ್ತೆ ಡಾಂಬರೀಕರಣ ಕಂಡು ದಶಕಗಳೇ ಕಳೆದಿದೆ. ಮಾರಗಾನಕುಂಟೆಯಿಂದ ದೇವಿಕುಂಟೆ ನಡುವಿನ 9 ಕಿಲೋಮೀಟರ್ ರಸ್ತೆಗೆ ಡಾಂಬರೀಕರಣವೇ ಆಗಿಲ್ಲ. ಈಗಲೂ ಮಣ್ಣಿನ ರಸ್ತೆಯೇ ಇದೆ. ಮಳೆ ಬಂದರೆ ರಸ್ತೆ ಹಳ್ಳದಂತಾಗುತ್ತದೆ. ಸಂಪೂರ್ಣ ಕೆಸರುಮಯ ಆಗುತ್ತೆ. ಬೇಸಿಗೆ ಬಂದರೆ ಇಡೀ ರಸ್ತೆ ಧೂಳುಮಯ ಆಗುತ್ತೆ. ಡಾಂಬರೀಕರಣ ಇಲ್ಲದ ಪರಿಣಾಮ ಬಸ್ಗಳ ಓಡಾಟ ಕೂಡ ಕಡಿಮೆ ಇದೆ. ಸಕಾಲಕ್ಕೆ ಬಸ್ ಸೌಲಭ್ಯ ಸಹ ಇಲ್ಲ. ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಬಸ್ ಬಂದು ಹೋಗುತ್ತೆ ಅಷ್ಟೇ. ಉಳಿದ ಅವಧಿಯಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ವ್ಯಕ್ತಿಗಳ ಆಟೋ ಹೆಸರಲ್ಲಿ ಬಡವರ ಸುಲಿಗೆ ಮಾಡುತ್ತಿದ್ದಾರೆ. ದೇವಿಕುಂಟೆ ಸಮಸ್ಯೆ ಬಗ್ಗೆ ಶಾಸಕ ಸುಬ್ಬಾರೆಡ್ಡಿಗೆ ಹಲವು ಬಾರಿ ದೂರು ಕೊಟ್ಟರೂ ಪ್ರಯೋಜನ ಆಗಿಲ್ಲ. ಚುನಾವಣೆಯಲ್ಲಿ ದೇವಿಕುಂಟೆ ಗ್ರಾಮಸ್ಥರು ತಮ್ಮನ್ನು ಬೆಂಬಲಿಸಿಲ್ಲ ಎಂಬ ಕಾರಣಕ್ಕೆ ಶಾಸಕರು ಈ ಗ್ರಾಮದ ಬಗ್ಗೆ ಅಸಡ್ಡೆ ತೋರುತ್ತಿದ್ದಾರೆ ಎಂಬ ಆರೋಪ ಇದೆ. ರಸ್ತೆ ಡಾಂಬರೀಕರಣ ಸಂಬಂಧ ಲೋಕೋಪಯೋಗಿ ಸಚಿವರಲ್ಲೂ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಗಮ ರಸ್ತೆಗೆ ಆಗ್ರಹಿಸಿ ಲೋಕಸಭೆ ಚುನಾವಣೆಯನ್ನ ಗ್ರಾಮಸ್ಥರು ಬಹಿಷ್ಕರಿಸಿದ್ದರು. ಆಗ ಅಧಿಕಾರಿಗಳು ಹುಸಿ ಭರವಸೆಯನ್ನು ಕೊಟ್ಟು ಹೋದವರು ಇವರೆಗೂ ತಿರುಗಿ ನೋಡಿಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಗ್ರಾಮದ ರಸ್ತೆಗೆ ಡಾಂಬರೀಕರಣ ಮಾಡಿಸಬೇಕೆಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ.